ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾ ಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಯೂಟ್ಯೂಬ್ ಸ್ಪೆಷಲ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಜೂನ್ ತಿಂಗಳಲ್ಲಿ ಮಕರ ರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿ ಇರುತ್ತೆ ಅಂತ ತಿಳಿದುಕೊಳ್ಳತಕ್ಕಂಥದ್ದು. ಅದಕ್ಕೆ ಮೊದಲು ಜೂನ್ ತಿಂಗಳಲ್ಲಿ ಗ್ರಹಸ್ಥಿತಿಗಳು ಯಾವ ರೀತಿಯಾಗಿ ಇದೆ, ಆ ಗ್ರಹಸ್ಥಿತಿಗಳು ಮಕರ ರಾಶಿಯವರ ಮೇಲೆ ಏನು ಪರಿಣಾಮವನ್ನು ಬೀರುತ್ತೆ ಅನ್ನತಕ್ಕಂಥದ್ದು ಪ್ರಮುಖವಾದಂತಹ ವಿಷಯ. ಅಂದರೆ ಜೂನ್ ತಿಂಗಳಲ್ಲಿ ಗುರು ಬದಲಾವಣೆ ಆಗತಕ್ಕಂಥದ್ದು. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಗುರು ಪ್ರವೇಶವನ್ನು ಮಾಡುವುದರಿಂದ ಮಕರ ರಾಶಿಯವರಿಗೆ ಗುರುಬಲ ಬರುತ್ತೆ. ಸಂಪೂರ್ಣವಾದಂತಹ ಗುರುಬಲ ಸಪ್ತಮ ಸ್ಥಾನದಲ್ಲಿ ಇದ್ದಾನೆ. ಅಂದರೆ 7ನೇ ಮನೆಯಲ್ಲಿ ಕರ್ಕಾಟಕ ರಾಶಿ ಗುರುವಿಗೆ ಉಚ್ಚ ಸ್ಥಾನ, ಯೋಗಕಾರಕನಾಗಿ ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಅವನು ವಿಶೇಷವಾದಂತಹ ಫಲವನ್ನು ಕೊಡ್ತಾನೆ. ಈ ಕಾರಣದಿಂದ ಮಕರ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗತಕ್ಕಂತಹ ಪರಿಸ್ಥಿತಿ. ನೀವೇನೇ ಕೆಲಸವನ್ನು ಮಾಡಿ ಅದರಲ್ಲಿ ಅಭಿವೃದ್ಧಿ ಆಗುತ್ತೆ. ಯಾವುದೇ ಉದ್ಯೋಗವನ್ನು ಮಾಡಿ ಅದು ಪ್ರಗತಿಯನ್ನು ಕೊಡುತ್ತೆ. ಯಾವುದೇ ಸಾಧನೆಯನ್ನು ಮಾಡಿ ಅದರಲ್ಲಿ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಯಾವುದೇ ಪರಿಶ್ರಮವನ್ನು ಪಟ್ಟರೆ ಆ ಪರಿಶ್ರಮಕ್ಕೆ ಸರಿಯಾಗಿರತಕ್ಕಂತಹ ಪ್ರತಿಫಲ ಅನ್ನತಕ್ಕಂಥದ್ದು ಇನ್ನು ಮುಂದೆ ನಿಮಗೆ ಸಿಗುತ್ತೆ ಅಂಥೇಳಿ ಹೇಳಬೇಕು. ಯಾಕಂದರೆ ರಾಶ್ಯಾಧಿಪತಿಯಾದಂತಹ ಶನಿಯು ಕೂಡ 3ನೇ ಮನೆಯಲ್ಲಿ ಇದ್ದಾನೆ. ಗುರು 7ನೇ ಮನೆಯಲ್ಲಿರ್ತಕ್ಕಂಥದ್ದು. ರಾಹು ಕೇತು ಎಲ್ಲ 2ನೇ ಮನೆ ಮತ್ತು 8ನೇ ಮನೆಯಲ್ಲಿ. ಹೀಗೆ ಎಲ್ಲ ಗ್ರಹಸ್ಥಿತಿಗಳನ್ನು ನಾವು ನೋಡಿದರೂ ಕೂಡ ಮಕರ ರಾಶಿಯವರಿಗೆ ಎಲ್ಲವೂ ಕೂಡ ಪೂರಕವಾಗಿಯೇ ಇದೆ. ಅಂದರೆ ಅಭಿವೃದ್ಧಿಗೆ ಪೂರಕವಾಗಿದೆ ಅಂಥೇಳಿ ಅರ್ಥ. ಇದರಿಂದ ಮಕರ ರಾಶಿಯವರು ನಿಮ್ಮ ಏನೇ ಕಾರ್ಯಯೋಜನೆಗಳಿದ್ದರೆ ಅವೆಲ್ಲವನ್ನು ಈ ತಿಂಗಳಲ್ಲಿ ನೀವು ಪೂರೈಸಿಕೊಳ್ಳತಕ್ಕಂಥದ್ದು, ಪ್ರಾರಂಭ ಮಾಡತಕ್ಕಂಥದ್ದು ಒಳ್ಳೆಯದು. ಅಂದರೆ ಯಾವುದೇ ಒಂದು ಉದ್ಯೋಗ, ವ್ಯಾಪಾರ, ವಿದ್ಯಾಭ್ಯಾಸ, ಕುಟುಂಬ, ಆರೋಗ್ಯ, ಅನಾರೋಗ್ಯ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಒಳ್ಳೆಯ ಅಂಶಗಳೇ ಇದೆ ಅಂತೇಳಿ ಹೇಳಬೇಕು. ಹಣಕಾಸಿನ ಒಂದು ಸುಸ್ಥಿತಿ, ಇಲ್ಲಿವರೆಗೆ ಸಾಲ ಮಾಡತಕ್ಕಂತಹ ಪರಿಸ್ಥಿತಿ ಇರ್ಬೋದು, ಸಾಲ ಇರ್ಬೋದು. ಆದರೆ ಆ ಸಾಲವನ್ನು ತೀರಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ಋಣಮುಕ್ತರಾಗತಕ್ಕಂತಹ ಯೋಗವು ಕೂಡ ಈಗ ನಿಮಗೆ ಒದಗಿ ಬರುತ್ತೆ. ಅಂದರೆ ಸಾಲವನ್ನು ತೀರಿಸ್ತಕ್ಕಂತಹದ್ದು. ಸಾಲದಿಂದ ಎಷ್ಟೋ ಕಿರಿಕಿರಿ ಉಂಟಾಗ್ತದೆ, ಸಾಲಗಾರರ ಕಾಟ ಇಂತಹದ್ದೆಲ್ಲ ಉಂಟಾಗ್ತಾ ಇರುತ್ತೆ. ಆದ್ದರಿಂದ ಅದನ್ನು ಸಾಲವನ್ನು ತೀರಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ಯೋಗವು ಕೂಡ ಈ ತಿಂಗಳಲ್ಲಿ ಇದೆ. ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಒಂದು ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಅದರಲ್ಲಿ ಅಭಿವೃದ್ಧಿಯಾಗತಕ್ಕಂತಹ ಲಕ್ಷಣಗಳು ಇದೆ. ಅದು ಪ್ರಮುಖವಾಗಿ ಗಮನಿಸಬೇಕು. ಮಕರ ರಾಶಿಯವರಿಗೆ ಹೀಗೆ ಎಲ್ಲ ವಿಷಯದಲ್ಲೂ ಕೂಡ ಒಳ್ಳೆಯ ಸಮಯ ಇದೆ. ಆದರೆ ಅದರ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳತಕ್ಕಂಥದ್ದು ತುಂಬ ಮುಖ್ಯ. ಸ್ವಂತ ಉದ್ಯಮವನ್ನು ಮಾಡತಕ್ಕಂಥವ್ರು ಹೊಸದಾಗಿ ಏನಾದರೂ ಒಂದು ಹೋಟೆಲ್ ಪ್ರಾರಂಭ ಮಾಡಬೇಕು, ಅಂಗಡಿ ಪ್ರಾರಂಭ ಮಾಡಬೇಕು, ಅಥವಾ ಇನ್ನಿತರ ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ಅಭಿವೃದ್ಧಿಯನ್ನು ಗಳಿಸುವುದಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತಿದ್ದರೆ ಈ ತಿಂಗಳಲ್ಲಿ ಪ್ರಾರಂಭವನ್ನು ಮಾಡಿ. ಅದರಲ್ಲೂ ಈ ಜೂನ್ 15ನೇ ತಾರೀಕಿನ ನಂತರದಲ್ಲಿ ಅಧಿಕ ಮಾಸವು ಕೂಡ ಮುಕ್ತಾಯ ಆಗುವುದರಿಂದ ಒಳ್ಳೆಯ ಮುಹೂರ್ತಗಳು ಇರುತ್ತೆ. ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಕ್ಕೆ, ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡುವುದಕ್ಕೆ, ಹೊಸ ಅಂಗಡಿಯನ್ನು ಪ್ರಾರಂಭ ಮಾಡುವುದಕ್ಕೆ, ಹೊಸ ಬಿಸ್ನೆಸ್ ಪ್ರಾರಂಭ ಮಾಡುವುದಕ್ಕೆ ಎಲ್ಲವೂ ಕೂಡ ಒಳ್ಳೆಯ ಒಂದು ಸಮಯ ಇದೆ. ಈ ಉತ್ತಮವಾದಂತಹ ಉತ್ತರಾಯಣ ಇವೆಲ್ಲ ಮುಂದೆ ಬರುವುದಿಲ್ಲ. ಇನ್ನು 6 ತಿಂಗಳ ಕಾಯಬೇಕಾಗುತ್ತೆ ಆಷಾಢದ ನಂತರದಲ್ಲಿ. ಅದರಿಂದ ಈಗಲೇ ಒಳ್ಳೆಯ ಸಮಯ ಕೂಡ ಮಕರ ರಾಶಿಯವರಿಗೆ ಇರುವುದರಿಂದ ಅಂತಹ ಯಾವುದೇ ಹೊಸ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭ ಮಾಡುವುದಕ್ಕೆ ಉತ್ತಮವಾದಂತಹ ದಿನ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಗಮನಿಸಿಕೊಳ್ಳಬೇಕಾಗುತ್ತೆ. ಜೊತೆಯಲ್ಲಿ ಒಂದು ಅವಿವಾಹಿತರಿಗೆ ವಿವಾಹ 7ನೇ ಮನೆಯಲ್ಲಿಯೇ ಗುರು ಇರುವುದರಿಂದ, 7ನೇ ಮನೆಯ ಗುರು ಏನಿದ್ದಾನೆ ಅದರೂ ಕೂಡ ಸ್ತ್ರೀಯರಿಗೆ ವಿವಾಹದ ವಿಷಯವನ್ನು ಗುರುವಿನಿಂದ ನೋಡಬೇಕಂತೆ. ಪುರುಷರಿಗೆ ಶುಕ್ರನಿಂದ ವಿವಾಹದ ವಿಷಯಗಳನ್ನು ನಾವು ನೋಡಬೇಕು. ಇಲ್ಲಿ ಸಪ್ತಮದಲ್ಲಿ ಮಕರ ರಾಶಿಯವರಿಗೆ ಗುರು ವಿಶೇಷವಾಗಿ ಇರುವುದರಿಂದ ಉಚ್ಚ ಸ್ಥಾನದಲ್ಲಿ ಅವಿವಾಹಿತರು ಯಾರು ವಿವಾಹದ ಪ್ರಯತ್ನವನ್ನು ಮಾಡ್ತಾ ಇರ್ತಾರೋ ಅವರಿಗೆಲ್ಲರಿಗೂ ಕೂಡ ಈ ತಿಂಗಳಲ್ಲಿ ವಿವಾಹ ಸಿದ್ಧಿಯಾಗತಕ್ಕಂತಹ ಎಲ್ಲ ಲಕ್ಷಣಗಳು ಕೂಡ ಇದೆ. ಅಂದರೆ ವಿವಾಹ ಆಗಲೇಬೇಕು ಅಂಥೇಳಿ ಅರ್ಥ. ಮಕರ ರಾಶಿಯವರಿಗೆ ಎಷ್ಟೇ ವರ್ಷ ಆಗಿರಲಿ, ಈ ವರ್ಷದಲ್ಲಿ ವಿವಾಹ, ಈ ತಿಂಗಳಲ್ಲಿ ಅಂದರೆ ಜೂನ್ ತಿಂಗಳಲ್ಲಿ ವಿವಾಹ ಆಗಲೇಬೇಕು.
ಅನ್ನತಕ್ಕಂಥ ಅಂತಹ ಯೋಗವನ್ನು ಗುರು ಒದಗಿಸಿಕೊಡ್ತಾನೆ. ಆದರೆ ಜಾತಕದಲ್ಲಿ ಏನಾದರೂ ದೋಷಗಳು ಇದ್ದರೆ, ವಿವಾಹ ಪ್ರತಿಬಂಧಕ ದೋಷಗಳು ಪ್ರಬಲವಾಗಿ ಇದ್ದರೆ, ವಿವಾಹಕ್ಕೆ ಸಂಬಂಧಪಟ್ಟಂತಹ ಅಡೆತಡೆಗಳು ಇದ್ದರೆ ಇದು ಯಾವುದೂ ಅಪ್ಲೈ ಆಗೋದಿಲ್ಲ. ಎಷ್ಟೇ ಗುರುಬಲ ಚೆನ್ನಾಗಿರಲಿ ಮದುವೆ ಆಗುವುದಿಲ್ಲ, ಮದುವೆ ಸಂಬಂಧಗಳೆಲ್ಲ ಮುರಿದು ಬೀಳುತ್ತೆ. ಅದರಿಂದ ಮೂಲ ಜಾತಕವನ್ನು ಕೂಡ ಗಮನಿಸಿಕೊಳ್ಳಬೇಕು. ಮೂಲ ಜಾತಕ ಪರಿಶೀಲನೆ ಮಾಡಿ ಅಲ್ಲಿಯೂ ಚೆನ್ನಾಗಿಲ್ಲದೆ ಇದ್ದರೆ ಅದು ಏನು ಯಾವ ಗ್ರಹದೋಷ ಅಂತ ತಿಳಿದುಕೊಂಡು ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಮಾಡಿಕೊಂಡರೆ ಮಕರ ರಾಶಿಯವರಿಗೆ ಎಲ್ಲರಿಗೂ ಕೂಡ ಈ ತಿಂಗಳಲ್ಲಿ ಮದುವೆ ಫಿಕ್ಸ್ ಆಗುತ್ತೆ ಅನ್ನತಕ್ಕಂಥದ್ದು ಪ್ರಮುಖವಾದಂತಹ ವಿಷಯ. ಸಪ್ತಮದಲ್ಲಿ ಇರುವುದರಿಂದ ತನ್ನ ನೀಚ ಸ್ಥಾನವನ್ನು ಉಚ್ಚ ಸ್ಥಾನದಿಂದ ದೃಷ್ಟಿಸಿ ಗುರು ನೋಡ್ತಾ ಇರೋದರಿಂದ ಮದುವೆ ಆಗುತ್ತೆ. ಜಾತಕದಲ್ಲಿ ಮಾತ್ರ ದೋಷ ಇರಬಾರ್ದು. ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ದೋಷ ಇದ್ದರೆ ಪರಿಹಾರವನ್ನು ಮಾಡಿಕೊಳ್ಳಿ. ಇದು ವಿವಾಹಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳು. ಜೊತೆಯಲ್ಲಿ ವಿಶೇಷವಾಗಿ ಯಾವುದೇ ಒಂದು ವಾಹನ ಚಾಲನೆಯನ್ನು ಮಾಡಬೇಕಾದ್ರೆ ಆರೋಗ್ಯ, ಅನಾರೋಗ್ಯ, ಅಪಘಾತಗಳು, ಆಪತ್ತುಗಳು ಏನಿದೆ ಅದನ್ನು ಕೂಡ ನೋಡಬೇಕು. ಮಕರ ರಾಶಿಯವರಿಗೆಲ್ಲ ಚೆನ್ನಾಗಿಯೇ ಇದೆ. ಆದರೆ ಈ ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ವಾಹನ ಚಾಲನೆಯನ್ನು ಮಾಡ್ತಕ್ಕಂಥದ್ದಿರ್ಬೋದು ಅಥವಾ ವಾಹನಗಳಿಂದ ನಿಮಗೆ ತೊಂದರೆ ಆಗತಕ್ಕಂತಹ ಸಾಧ್ಯತೆಗಳು ಉಂಟು. ಯಂತ್ರೋಪಕರಣಗಳು ಅಂದರೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡತಕ್ಕಂಥವರು ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಿ ಅದರಿಂದ ತೊಂದರೆ ಆಗ್ಬೋದು. ಅಥವಾ ಏನೇ ಕೆಲಸ ಆಯುಧಗಳಿಂದ ತೊಂದರೆ, ಆ ವಾಹನದಿಂದ ತೊಂದರೆ, ಯಂತ್ರಗಳಿಂದ ತೊಂದರೆ, ಇಂತಹದ್ದು ಕೆಲವೊಂದು ಚಿಕ್ಕ ಪುಟ್ಟ ಗಾಯಗಳನ್ನು ಮಾಡಿಕೊಳ್ತಕ್ಕಂತಹ ಕೆಲವೊಂದು ಲಕ್ಷಣಗಳು ಪ್ರಮುಖವಾಗಿದೆ. ಏಕೆಂದರೆ ಅಷ್ಟಮದಲ್ಲಿ ಕೇತು ಇರುವುದರಿಂದ ರಾಹು ದೃಷ್ಟಿಯೂ ಕೂಡ ಇರುತ್ತೆ. ಆದ್ದರಿಂದ ಅಂತಹ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಅನಾವಶ್ಯಕವಾಗಿ ನೋವನ್ನು ಅನುಭವಿಸಬೇಕಾಗುತ್ತೆ. ಗಾಯಗಳು ಪೆಟ್ಟು ಮಾಡಿಕೊಳ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಅದನ್ನು ಪ್ರಮುಖವಾಗಿ ಗಮನಿಸಿ. ಪ್ರಯಾಣದಲ್ಲಿ ಎಚ್ಚರಿಕೆ ಇರಲಿ, ಯಾವುದೇ ಆಗಿರಬಹುದು. ಆದ್ದರಿಂದ ಅದರಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಜೊತೆಯಲ್ಲಿ ವಾಹನ ದುರಸ್ತಿಗೆ ಹೆಚ್ಚಿನ ಮಟ್ಟದ ಖರ್ಚು ಬರತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ನೀವು ಖರೀದಿಯನ್ನು ಮಾಡಬೇಕು. ವಾಹನ ಖರೀದಿಗೆ ಒಳ್ಳೆಯ ಸಮಯ ಇದೆ. ನೀವು ಯಾವುದೇ ಒಂದು ದ್ವಿಚಕ್ರ ವಾಹನ ಇರ್ಬೋದು, ಚತುರ್ಚಕ್ರ ವಾಹನ ಇರ್ಬೋದು, ತ್ರಿಚಕ್ರ ವಾಹನ ಆಟೋ ಇರಬಹುದು, ಯಾವುದೇ ಆದರೂ ಕೂಡ ಅದನ್ನು ಖರೀದಿ ಮಾಡುವುದಕ್ಕೆ ಇದು ಒಳ್ಳೆಯ ಸಮಯ. ಮಕರ ರಾಶಿಯವರು ಅಂತಹದ್ದನ್ನು ವ್ಯಾಪಾರದ ಉದ್ದೇಶಕ್ಕೆ ಇರ್ಬೋದು, ಸ್ವಂತ ಉಪಯೋಗಕ್ಕೆ ಇರಬಹುದು. ವಾಹನ ಖರೀದಿ ಮಾಡುವುದಕ್ಕೆ ಉತ್ತಮವಾದಂತಹ ಒಂದು ಸಮಯ. ಯಾವುದೇ ಒಂದು ದೊಡ್ಡ ಲಾರಿ, ಬಸ್ಸು, ಕಾರು ಯಾವುದೇ ಇರ್ಬೋದು, ಆಯಾ ಕ್ಷೇತ್ರಕ್ಕೆ, ವ್ಯವಹಾರಕ್ಕೆ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅಂತಹ ದೊಡ್ಡ ಮಟ್ಟದ ವಾಹನಗಳು, ಸಣ್ಣ ಮಟ್ಟದ ವಾಹನಗಳು ಎಲ್ಲವೂ ಕೂಡ ಬೇಕಾಗುತ್ತೆ. ಅಂತಹದ್ದೇನೇನಾದರೂ ಇದ್ದರೆ, ಖರೀದಿ ಮಾಡ್ತಕ್ಕಂತಹ ಯೋಚನೆ ಇದ್ದರೆ ಈ ಸಮಯದಲ್ಲಿ ಮಾಡಿ. ಒಳ್ಳೆಯದು, ಅಭಿವೃದ್ಧಿ ಆಗುತ್ತೆ ಅದರಿಂದ. ಅದರಲ್ಲಿ ಮುಖ್ಯವಾಗಿ ಇನ್ನು ಆರೋಗ್ಯದ ವಿಚಾರ ಅಂತ ಬಂದಾಗ ಅನಾರೋಗ್ಯ ಕಾಡತಕ್ಕಂತಹ ಸಾಧ್ಯತೆಗಳು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಅನಾರೋಗ್ಯ ಅಂದರೆ 6ನೇ ಮನೆಯಲ್ಲಿ, ಅದರಲ್ಲೂ ಕೂಡ ಹೊಟ್ಟೆಯ ಇಲ್ಲಿರ್ತಕ್ಕಂತಹ ಅಂಗಾಂಗಗಳಿಗೆ ಸಂಬಂಧಪಟ್ಟಂತಹ ಉದರ ವ್ಯಾಧಿಗಳು ಬಾಧಿಸಬಹುದು. ಅದರಿಂದ ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಆಹಾರ ಫುಡ್ ಪಾಯ್ಸನ್ನಿಂದ ಅನಾರೋಗ್ಯ ಕಾಡತಕ್ಕಂತಹ ಕೆಲವೊಂದು ಲಕ್ಷಣಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಅಂತಹದ್ದು ಏನಾದರೂ ಇದ್ದರೆ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ನಿರ್ಲಕ್ಷ್ಯ ಮಾಡಬೇಡಿ. ಆರೋಗ್ಯ ಮಾಧ್ಯಮ ಖಲು ಧರ್ಮ ಸಾಧನ. ಆರೋಗ್ಯ ಚೆನ್ನಾಗಿದ್ದರೆ ಏನಾದರೂ ಮಾಡುವುದಕ್ಕೆ ಸಾಧ್ಯ. ಅದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ಮುಖ್ಯ. ಜೊತೆಯಲ್ಲಿ ಶನಿಯ ಸ್ತೋತ್ರವನ್ನು ಪಠಿಸಿ. ಶಂ ಶನೇಶ್ಚರಾಯ ನಮಃ, ನೀಲಾಂಜನ ಸಮಾಭಾಸಂ, ಈ ಥರ ಈ ಶನಿ ಸ್ತೋತ್ರಗಳನ್ನು ಪಠಿಸ್ತಕ್ಕಂಥದ್ದು ಮತ್ತು ಪ್ರತಿನಿತ್ಯವೂ ಕೂಡ ವಿಷ್ಣು ಸಹಸ್ರನಾಮವನ್ನು ಪಠನೆಯನ್ನು ಮಾಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ, ಕುಂಭರಾಶಿಯವರಿಗೆ ಇವೆಲ್ಲೂ ಶನಿ ಆಧಿಪತ್ಯಕ್ಕೆ ಒಳಪಟ್ಟಿರತಕ್ಕಂತಹ ರಾಶಿಗಳಾಗಿರುವುದರಿಂದ ವಿಷ್ಣು ಸಹಸ್ರನಾಮ, ಹನುಮಾನ್ ಚಾಲಿಸು, ಶಿವ ಸಹಸ್ರನಾಮ, ಲಲಿತಾ ಸಹಸ್ರನಾಮ ಇವೆಲ್ಲ ಒಳ್ಳೆಯ ಫಲವನ್ನು ಕೊಡುತ್ತೆ. ಅದರಿಂದ ಪ್ರತಿನಿತ್ಯವೂ ಕೂಡ ಅದನ್ನು ಪಠಿಸ್ತಕ್ಕಂಥದ್ದು ಇಲ್ಲಿ ತುಂಬ ಮುಖ್ಯವಾಗುತ್ತೆ. ಜೊತೆಯಲ್ಲಿ ಈ ಶನಿಯ ಒಂದು ದೋಷ ಅಂದರೆ ಶನಿ ರಾಶ್ಯಾಧಿಪತಿಯಾಗಿದ್ದರೆ ಏನು ಕೆಟ್ಟದೇನು ಮಾಡುವುದಿಲ್ಲ. ಆದರೂ ಕೂಡ ಶನಿವಾರದ ದಿವಸ ವಿಶೇಷವಾಗಿ ಕಪ್ಪು ಎಳ್ಳನ್ನು ದಾನವಾಗಿ ಕೊಡಿ. ಕಪ್ಪು ವಸ್ತ್ರವನ್ನು ದಾನವಾಗಿ ಕೊಡತಕ್ಕಂಥದ್ದು, ಕರಿ ಎಳ್ಳು ಅಂದರೆ ಬಾಂಡಲಿಯಲ್ಲಿ ಹಾಕಿ ಅಥವಾ ಒಂದು ಬಟ್ಲಲ್ಲಿ ಹಾಕಿ ಅದನ್ನು ದಾನವಾಗಿ ಕೊಡ್ತಕ್ಕಂಥ ಅನುಸರಿಸಿಕೊಂಡು ಬನ್ನಿ. ಇನ್ನೂ ಉತ್ತಮವಾದಂತಹ ಫಲ ನಿರೀಕ್ಷೆಯನ್ನು ಮಾಡ್ಬೋದು. ಜೊತೆಯಲ್ಲಿ ಇದಕ್ಕೆಲ್ಲ ಪ್ರಮುಖವಾಗಿ ಕಾರಣ ಆಗತಕ್ಕಂತಹದ್ದು ರಾಶ್ಯಾಧಿಪತಿಯಾಗಿ ಶನಿಯಾಗಿರುವುದರಿಂದ ಅವನು 3ನೇ ಮನೆಯಲ್ಲಿ ಇದ್ದಾನೆ. ಅಂದರೆ ಸಹೋದರನಿಂದ 3ನೇ ಭಾವವನ್ನೇ ನಾವು ಸಹೋದರ ಭಾವ ಅಂತೇಳಿ ಹೇಳ್ತೀವಿ. ನಿಮಗೆ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರಿಂದ ಒಳ್ಳೆಯದೇ ಆಗುತ್ತೆ. ಅಂದರೆ ಸಹಾಯ ನಿಮಗೆ ಒದಗುತ್ತೆ. ಆಸ್ತಿಯೆಲ್ಲ ವಿಭಾಗ ಯಾವುದೇ ಒಂದು
ಕಿರಿಕಿರಿ ಇಲ್ಲದೆ, ಯಾವುದೇ ಘರ್ಷಣೆಗಳು ಕಲಹ ಇಲ್ಲದೆ ಆಸ್ತಿ ವಿಚಾರಗಳಿರ್ಬೋದು, ಇನ್ನಿತರ ವಿಚಾರಗಳು ಅದೆಲ್ಲವೂ ಇತ್ಯರ್ಥ ಮಾಡಿಕೊಳ್ಳುವುದಕ್ಕೆ ಒಳ್ಳೆಯ ಸಮಯ. ಅಂದರೆ 3ನೇ ಮನೆಯಲ್ಲಿ ಶನಿ ಇರೋದರಿಂದ ಆಸ್ತಿ ಸಂಬಂಧಿತವಾದಂತಹದ್ದು ಎಲ್ಲವೂ ಕೂಡ ಒಳ್ಳೆಯ ರೀತಿಯಲ್ಲಿ ಒಂದು ಅಂತ್ಯವನ್ನು ಕಾಣುತ್ತೆ. ಯಾವುದೇ ತೊಂದರೆಗಳು ಉಂಟಾಗುವುದಿಲ್ಲ. ಅಣ್ಣ ತಮ್ಮಂದಿರಲ್ಲಿ ಪರಸ್ಪರ ಮನಸ್ತಾಪ ಏನಾದರೂ ಇದ್ದರೆ ಅದೆಲ್ಲ ಪರಿಹಾರ ಆಗತಕ್ಕಂತಹ ಒಂದು ತಿಂಗಳು ಕೂಡ ಮಕರ ರಾಶಿಯವರಿಗೆ ಜೂನ್ ತಿಂಗಳು. ಹೀಗೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಮಕರ ರಾಶಿಗೆ ಒಳ್ಳೆಯ ಒಂದು ಅಂಶಗಳು ಇಲ್ಲಿ ಕಂಡು ಬರುವುದರಿಂದ ಅನಾರೋಗ್ಯದ ಎಕ್ಸೆಪ್ಟ್ ಹೆಲ್ತ್ ಒಂದು ಬಿಟ್ಟು ಇನ್ನೆಲ್ಲದೂ ಕೂಡ ಚೆನ್ನಾಗಿಯೇ ಇದೆ. ಅದರಿಂದ ಇನ್ನೂ ಒಳ್ಳೆಯ ಫಲವನ್ನು ಪಡೆಯುವುದಕ್ಕೆ ನಾನು ಹೇಳಿರತಕ್ಕಂತಹ ಪರಿಹಾರಗಳನ್ನು ಆಚರಿಸಿಕೊಳ್ಳಿ, ಒಳ್ಳೆಯದಾಗುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.